ದರ್ಶನ್ ಸ್ಯಾಂಡಲ್ವುಡ್ನ ಸ್ಟಾರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇದೇ ಸ್ಟಾರ್ ಪಟ್ಟ ಅವರಲ್ಲಿ ಅಹಂ ಬೆಳೆಸಿಬಿಟ್ಟಿತು. ಇದೀಗ ಅದೇ ಅಹಂ ಅವರನ್ನ ಜೀವನದ ಅತ್ಯಂತ ಹೀನ ಪರಿಸ್ಥಿತಿಗೆ ತಂದು ಬಿಟ್ಟಿದೆ. ದರ್ಶನ್ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಯಾಗುತ್ತಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು. ಹೀಗಾಗಿ ನಾವಿವತ್ತು ದರ್ಶನ್ ಕೇಸ್ನ ಬಗ್ಗೆ ಹೇಳ್ತಿಲ್ಲ. ಆದರೆ ದರ್ಶನ್ ರಂತೆಯೇ ತನ್ನ ಬದುಕು ಹಾಳು ಮಾಡಿಕೊಂಡ ನಟನೊಬ್ಬನ ಕಥೆಯನ್ನ ಹೇಳ್ತಾ ಇದ್ದೀವಿ. ದರ್ಶನ್ ಕೇಸ್ಗೂ ಆ ನಟನ ಕೇಸ್ಗೂ ತುಂಬಾನೇ ಸಾಮ್ಯತೆ ಇದೆ. ದರ್ಶನ್ ಸಕ್ಸಸ್ನ ತುತ್ತ ತುದಿಯಲ್ಲಿ ಇರುವಾಗಲೇ ಮಾಡಬಾರದ್ದನ್ನ ಮಾಡಿ ಜೀವನ ಹಾಳು ಮಾಡಿಕೊಂಡಿದ್ದಾರೆ. ಇದೇ ರೀತಿ ಈ ನಟ ಕೂಡ ಸೂಪರ್ ಸ್ಟಾರ್ ಆಗಿ ಮೆರೆದು ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದ. ತನ್ನ ಗೆಳತಿಗೆ ಏನೋ ಹೇಳಿದ ಅನ್ನುವ ಕಾರಣಕ್ಕಾಗಿ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಬಂದಿದೆ. ಆದರೆ ಈ ನಟ ತನ್ನ ವಿರುದ್ಧ ಏನೋ ನೆಗೆಟಿವ್ ಆಗಿ ಬರೆದ ಅನ್ನುವ ಕಾರಣಕ್ಕಾಗಿ ಪತ್ರಕರ್ತನ ಕಥೆಯನ್ನೇ ಮುಗಿಸಿಬಿಟ್ಟಿದ್ದ. ಮುಂದೆ ಇದೇ ಕೇಸ್ನಲ್ಲಿ ಆ ಸೂಪರ್ ಸ್ಟಾರ್ಗೆ ಜೀವಾವಧಿ ಶಿಕ್ಷೆಯಾಗುತ್ತೆ. ಅಂದಹಾಗೆ ಇದು 80 ವರ್ಷಗಳ ಹಿಂದೆ ನಡೆದಿರುವ ಕತೆ. ಇದೀಗ ದರ್ಶನ್ ಕೇಸ್ ಕೂಡ ಇದೇ ರೀತಿ ಸಾಗುತ್ತಿದೆ. ಒಂದು ವೇಳೆ ದರ್ಶನ್ ಕೊಲೆ ಮಾಡಿದ್ದು ಸಾಬೀತಾಗಿ ಬಿಟ್ರೆ ಅವರಿಗೆ ಕೂಡ ಮುಂದೆ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಮುಂದೆ ದರ್ಶನ್ ಈ ಪ್ರಕರಣದಲ್ಲಿ ಬಿಡುಗಡೆ ಆದರೂ ಕೂಡ ಅವರ ಸಿನಿಮಾ ಜೀವನ ಬಹುತೇಕ ಮುಗ್ದಿರುತ್ತೆ. ಜನ ಅವರನ್ನ ನೋಡುವ ದೃಷ್ಟಿ ಕೂಡ ಬದಲಾಗಬಹುದು. ಆಗ ಸಕ್ಸಸ್ ಮರಳಿ ಸಿಗುತ್ತೆ ಅನ್ನುವ ಯಾವ ಗ್ಯಾರಂಟಿಯೂ ಇಲ್ಲ. ಆ ಸೂಪರ್ ಸ್ಟಾರ್ ನಟನ ಕಥೆಯೂ ಕೂಡ ಇದೇ ರೀತಿಯಾಗಿದ್ದು, ಅಷ್ಟಕ್ಕೂ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದ ಆ ಸೂಪರ್ ಸ್ಟಾರ್ ಯಾರು? ಆತನ ಸಿನಿ ಕರಿಯರ್ ಪರ್ವತದಿಂದ ಪಾತಾಳಕ್ಕೆ ಕುಸಿದು ಬಿದ್ದಿದ್ದು ಹೇಗೆ? ಆ ಪ್ರಕರಣದಲ್ಲಿ ಏನೆಲ್ಲ ಆಗಿತ್ತು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದರ್ಶನ್ ಕೇಸ್ ನಿರ್ಣಾಯಕ ಹಂತ ತಲುಪಿಬಿಟ್ಟಿದೆ. ದರ್ಶನ್ ಎಷ್ಟೇ ಪ್ರಭಾವಿಯಾದರೂ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಪ್ರಕರಣ ಬಂದು ನಿಂತಿದೆ. ಪೊಲೀಸರು ಎಲ್ಲದಕ್ಕೂ ಪಿನ್ ಟು ಪಿನ್ ಸಾಕ್ಷಿ ರೆಡಿ ಮಾಡಿ ಇಟ್ಟಿದ್ದಾರೆ. ದರ್ಶನ್ ಗ್ಯಾಂಗ್ನಲ್ಲಿ ಕೆಲವರನ್ನ ಕಸ್ಟಡಿಗೆ ಕೊಟ್ಟಿದ್ರೆ ಇನ್ನು ಕೆಲವರು ಜೈಲು ಸೇರಿದ್ದಾರೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾಳೆ. ಈ ಪ್ರಕರಣದ ಕಿಂಗ್ ಪಿನ್ ಅಂತ ಕರೆಸಿಕೊಳ್ಳುವ ಪವಿತ್ರ ಗೌಡ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಹೀಗೆ ಈ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡ್ತಾ ಇರುವ ಸಂದರ್ಭದಲ್ಲಿ 80 ವರ್ಷಗಳ ಹಿಂದೆ ನಡೆದ ಅದೊಂದು ಪ್ರಕರಣವೊಂದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಎರಡು ಕೇಸ್ನಲ್ಲಿರುವ ಸಾಮ್ಯತೆಗಳು. ಅಂದಹಾಗೆ ಅದು 80 ವರ್ಷಗಳ ಹಿಂದೆ ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದ MK ತ್ಯಾಗರಾಜನ್ ಅವರು ಮಾಡಿದ ಕೊಲೆ ಕೇಸ್. ಇಲ್ಲಿ ದರ್ಶನ್ ಕೂಡ ಸ್ಟಾರ್ ನಟ, ತ್ಯಾಗರಾಜನ್ ಕೂಡ ಆ ಕಾಲದ ಸೂಪರ್ ಸ್ಟಾರ್. ಇಬ್ಬರು ಕೊಲೆ ಕೇಸ್ನಿಂದ ಜೀವನ ಹಾಳು ಮಾಡಿಕೊಂಡವರು. ಈಗ ದರ್ಶನ್ಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅಷ್ಟೇ ಅಭಿಮಾನಿಗಳು ಅಂದಿನ ಕಾಲದಲ್ಲಿ ತ್ಯಾಗರಾಜನ್ ಅವರಿಗೆ ಕೂಡ ಇದ್ರು. ದರ್ಶನ್ ಗೆಳತಿಯ ಕಾರಣಕ್ಕಾಗಿ ಕೊಲೆ ಪ್ರಕರಣವನ್ನ ಎದುರಿಸುತ್ತಿದ್ದರೆ ತ್ಯಾಗರಾಜನ್ ತನ್ನ ವಿರುದ್ಧ ಏನೋ ಬರೆದ ಅನ್ನುವ ಕಾರಣಕ್ಕಾಗಿ ಪತ್ರಕರ್ತನನ್ನೇ ಕೊಲೆ ಮಾಡಿಬಿಟ್ಟಿದ್ದ. ಒಂದು ಕೊಲೆ ಕೇಸ್ನಿಂದ ಜೀವನ ಹಾಳು ಮಾಡಿಕೊಂಡ ಆ ನಟನ ಕಿಲ್ಲಿಂಗ್ ಸ್ಟೋರಿ ಬಗ್ಗೆ ಹೇಳ್ತೀವಿ ಕೇಳಿ. ಅಂದಹಾಗೆ ಆ ನಟನ ಹೆಸರು MK ತ್ಯಾಗರಾಜನ್. ಇವರು 80 ವರ್ಷಗಳ ಹಿಂದೆ ಅಂದ್ರೆ 1940ರ ಸಮಯದಲ್ಲಿ ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಅಂತ ಗುರುತಿಸಿಕೊಂಡಿದ್ರು. ಇವರಿಗೆ ಅಪಾರ ಪ್ರಮಾಣದ ಅಭಿಮಾನಿಗಳಿದ್ರು. MGR, ಶಿವಾಜಿ ಗಣೇಶನ್ ಅವರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು. ಇವರಿಗಿಂತಲೂ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳು ತ್ಯಾಗರಾಜನ್ ಅವರಿಗೆ ಇದ್ರು. ತ್ಯಾಗರಾಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಥಿಯೇಟರ್ ಮುಂದೆ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಟಿಕೆಟ್ಗಾಗಿ ನೂಕು ನುಗ್ಗಲೆ ಆಗ್ತಾ ಇತ್ತು. ತ್ಯಾಗರಾಜನ್ ಹೀರೋ ಆದ ಸಿನಿಮಾಗಳು ಸೂಪರ್ ಹಿಟ್ ಅಂತಾನೆ ಅರ್ಥ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 1944ರಲ್ಲಿ ತೆರೆ ಕಂಡಿದ್ದ ಅವರ ಹರಿದಾಸ್ ಎಂಬ ಸಿನಿಮಾ ಬ್ರಾಡ್ ವೇ ಎಂಬ ಥಿಯೇಟರ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ವರ್ಷಗಳ ಕಾಲ ಸತತವಾಗಿ ಓಡಿತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಹಾಗಾದರೆ ತ್ಯಾಗರಾಜನ್ ಖ್ಯಾತಿ ಯಾವ ಮಟ್ಟಕ್ಕೆ ಇದ್ದಿರಬಹುದು? ಇವರ ಮುಂದೆ ಈಗಿನ ಯಾವ ಸೂಪರ್ ಸ್ಟಾರ್ಗಳು ಕೂಡ ಲೆಕ್ಕಕ್ಕೆ ಇರಲಿಲ್ಲ. ತ್ಯಾಗರಾಜನ್ಗೆ ಅಂತಹ ಫ್ಯಾನ್ ಬೇಸ್ ಇತ್ತು. ಸಿನಿಮಾ ರಂಗದಲ್ಲಿ ಜನಪ್ರಿಯತೆ ಸಿಕ್ಕಿದ ತಕ್ಷಣ ಹಣ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹರಿದು ಬರುತ್ತೆ. ಹಣ ಬಂದಾಗ ಏನಾಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿಯೇ ಗೊತ್ತಿರಬಹುದು. ಅದರಲ್ಲೂ ತ್ಯಾಗರಾಜನ್ ಶ್ರೀಮಂತಿಕೆಯ ಬಗ್ಗೆ ಹಲವಾರು ಕತೆಗಳು ಅಂದಿನ ಕಾಲದಲ್ಲಿ ಹರಿದಾಡ್ತಾ ಇತ್ತು. ಅವರ ಬಳಿ ಲೆಕ್ಕಕ್ಕೆ ಸಿಗದಷ್ಟು ಕಾರುಗಳಿದ್ದವಂತೆ. ಎಲ್ಲಿವರೆಗೆ ಅಂದ್ರೆ ಒಮ್ಮೆ ಬಳಸಿದ ಕಾರನ್ನ ಮತ್ತೆ ಬಳಸುತ್ತಿರ್ಲಿಲ್ವಂತೆ. ಅಂದ್ರೆ ದಿನಕ್ಕೊಂದು ಕಾರಿನಂತೆ ಬೇರೆ ಬೇರೆ ಕಾರುಗಳಲ್ಲಿ ತ್ಯಾಗರಾಜನ್ ಓಡಾಡುತ್ತಿದ್ರಂತೆ.
ಅಷ್ಟೇ ಅಲ್ಲ, ಸ್ನಾನ ಮಾಡುವಾಗ ಗುಲಾಬಿ ದಳಗಳನ್ನ ಬಾತ್ ಟಬ್ನಲ್ಲಿ ಹಾಕಿಯೇ ಸ್ನಾನ ಮಾಡ್ತಿದ್ರಂತೆ. ಅವರಿಗಿಷ್ಟದ ಊಟವನ್ನ ಬೇರೆ ರಾಜ್ಯದಿಂದ ಹೆಲಿಕಾಪ್ಟರ್ನಲ್ಲಿ ತರಿಸ್ತಾ ಇದ್ರಂತೆ. ಹೀಗೆ ತ್ಯಾಗರಾಜನ್ ಶ್ರೀಮಂತಿಕೆಯ ಬಗ್ಗೆ ಚಿತ್ರ ವಿಚಿತ್ರವಾದ ಕತೆಗಳು ಅಂದಿನ ಕಾಲದಲ್ಲಿ ಹಬ್ಬಿದ್ದವು. ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಸಿನಿಮಾದ ಖ್ಯಾತಿಯಿಂದಾಗಿ ಲೆಕ್ಕವಿಲ್ಲದಷ್ಟು ಹಣ ಸಂಪಾದನೆ ಮಾಡಿದ್ರು ಅನ್ನೋದು ಸತ್ಯ. ಹೀಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ಅಂದಿನ ಕಾಲದ ಸೂಪರ್ ಸ್ಟಾರ್ ಅದೊಂದು ಕೊಲೆ ಕೇಸ್ನಲ್ಲಿ ಸಿಕ್ಕಿಬೀಳ್ತಾನೆ. ಹೌದು, ತನ್ನ ಬಗ್ಗೆ ನೆಗೆಟಿವ್ ಆಗಿ ಪತ್ರಿಕೆಯಲ್ಲಿ ಬರೆದ ಅನ್ನುವ ಕಾರಣಕ್ಕಾಗಿ ಒಬ್ಬ ಪತ್ರಕರ್ತನನ್ನ ತ್ಯಾಗರಾಜನ್ ಕೊಲೆ ಮಾಡಿಬಿಟ್ಟಿದ್ದ. ಆ ಪತ್ರಕರ್ತನ ಹೆಸರು ಲಕ್ಷ್ಮೀಕಾಂತನ್. ಈತ ಕೂಡ ಸಾಮಾನ್ಯದವನಲ್ಲ. ಈತನ ಮೇಲೆ ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡಿದ್ರು. 2 ಪತ್ರಿಕೆಗಳನ್ನ ಸ್ಥಾಪಿಸಿದ್ದ ಈತ ತನ್ನ ಪತ್ರಿಕೆಗಳಲ್ಲಿ ಸಿನಿಮಾ ನಟ ನಟಿಯರು ರಾಜಕಾರಣಿಗಳ ಕುರಿತಂತೆ ಕೆಲವೊಂದು ಗಾಸಿಪ್ ಸುದ್ದಿಗಳನ್ನ ಹಾಕ್ತಾ ಇದ್ದ. ಅದು ಕೂಡ ಸಣ್ಣ ಪುಟ್ಟ ಗಾಸಿಪ್ಗಳಲ್ಲ. ಕೆಲವೊಂದು ಗಾಸಿಪ್ ಸುದ್ದಿಗಳು ಸಿನಿಮಾ ನಟರ ಹಾಗೂ ಹಲವು ವಿಐಪಿಗಳ ಬದುಕನ್ನ ಹಾಳು ಮಾಡಿಬಿಟ್ಟಿದ್ದವು. ಈತ ಬರೆಯುತ್ತಿದ್ದ ಲೇಖನಗಳು ಅದೆಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತಿದ್ದವು ಅಂದರೆ, ಕೆಲವರು ತಮ್ಮ ವಿರುದ್ಧ ಸುದ್ದಿ ಹಾಕದಂತೆ ಲಕ್ಷ್ಮೀಕಾಂತನ್ಗೆ ಹಣ ಕೊಟ್ಟು ಡೀಲ್ ಮಾಡಿಕೊಳ್ತಾ ಇದ್ರಂತೆ. ಈತನ ವಿರುದ್ಧ ರಾಜಕಾರಣಿಗಳ ಅಭಿಮಾನಿಗಳು, ಸಿನಿಮಾ ನಟರ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದು ಕೂಡ ಇದೆ. ಹೀಗೆ ಗಾಸಿಪ್ ಸುದ್ದಿಗಳನ್ನ ಬರೆಯುತ್ತಿದ್ದ ಲಕ್ಷ್ಮೀಕಾಂತನ್ ತ್ಯಾಗರಾಜನ್ ಕುರಿತು ಕೂಡ ಬರೆಯೋದಕ್ಕೆ ಶುರು ಮಾಡ್ತಾನೆ. ಎಂದಿನಂತೆ ತ್ಯಾಗರಾಜನ್ ಅಭಿಮಾನಿಗಳು ಕೂಡ ಲಕ್ಷ್ಮೀಕಾಂತನ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆತನ ಕಚೇರಿ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ಆದರೆ ಲಕ್ಷ್ಮೀಕಾಂತನ್ ಯಾವುದಕ್ಕೂ ಕೂಡ ಕೇರ್ ಮಾಡಲೇ ಇಲ್ಲ. ತ್ಯಾಗರಾಜನ್ ಕೂಡ ಲಕ್ಷ್ಮೀಕಾಂತ್ಗೆ ವಾರ್ನಿಂಗ್ ಕೊಟ್ಟಿದ್ದ. ಆದರೆ ಯಾವುದಕ್ಕೂ ಕೂಡ ಆತ ಬಗ್ಗೋದಿಲ್ಲ. ಕೊನೆಗೆ ವಿಧಿ ಇಲ್ಲದೆ ತ್ಯಾಗರಾಜನ್ ನೇರವಾಗಿ ರಾಜ್ಯಪಾಲರಿಗೆ ಲಕ್ಷ್ಮೀಕಾಂತನ ವಿರುದ್ಧ ದೂರು ನೀಡುತ್ತಾರೆ. ಆದರೆ ದೂರಿನಿಂದ ಕೂಡ ಏನೇನೋ ಪ್ರಯೋಜನವಾಗುವುದಿಲ್ಲ. ಲಕ್ಷ್ಮೀಕಾಂತನ್ ಮತ್ತಷ್ಟು ಬರೆಯೋದಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ಇವನನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ತ್ಯಾಗರಾಜನ್ ಲಕ್ಷ್ಮೀಕಾಂತ್ನನ್ನ ಮುಗಿಸುವ ಪ್ಲಾನ್ ಮಾಡ್ತಾರೆ. 1944 ನವೆಂಬರ್ 8ರಂದು ರಸ್ತೆಯಲ್ಲಿ ಹೋಗುತ್ತಿದ್ದ ಲಕ್ಷ್ಮೀಕಾಂತನ್ ಮೇಲೆ ದಾಳಿ ಮಾಡಲಾಗುತ್ತೆ. ಆತನ ಮೇಲೆ ಹಿಗ್ಗಾಮುಗ್ಗ ಥಳಿಸಿ ಮನ ಬಂದಂತೆ ಹಲ್ಲೆ ಮಾಡಿ ಚಾಕುವಿನಿಂದ ಇರಿದು ಕೊಲ್ಲಲಾಗುತ್ತೆ. ಈ ಕೊಲೆ ಮಾಡಿದ್ದು ಬೇರ್ಯಾರೂ ಅಲ್ಲ, ಸ್ವತಃ ತ್ಯಾಗರಾಜನ್ ಜೊತೆಗೆ ಒಂದಿಷ್ಟು ಜನ ಸೇರ್ಕೊಂಡು ಈ ಕೊಲೆ ಮಾಡಿದ್ರು. ಇನ್ನು ತ್ಯಾಗರಾಜನ್ ಜೊತೆಗೆ ಆಗಿನ ಕಾಲದಲ್ಲಿ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದ ಕೃಷ್ಣನ್ ಕೂಡ ಈ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಕೊಲೆ ನಡೆಯುವ ಸಂದರ್ಭದಲ್ಲಿ ತ್ಯಾಗರಾಜನ್ಗೆ ಸಾಥ್ ನೀಡಿದ್ದು ಇದೇ ಕೃಷ್ಣನ್. ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಕೊನೆಗೆ ನ್ಯಾಯಾಲಯ ತ್ಯಾಗರಾಜನ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸುತ್ತೆ. ಮುಂದೆ ಅಂದಿನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಈ ಕೇಸ್ನಲ್ಲಿ ನಿರ್ದೋಷಿಯಾಗಿ ತ್ಯಾಗರಾಜನ್ ಬಿಡುಗಡೆಯಾಗಿದ್ರು. ಆದರೆ 2 ವರ್ಷದ ಬಳಿಕ ತ್ಯಾಗರಾಜನ್ ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಎಲ್ಲವೂ ಬದಲಾಗಿತ್ತು. ಮೊದಲಿನಂತೆ ಅವಕಾಶಗಳು ಸಿಗ್ಲಿಲ್ಲ. ಜನಪ್ರಿಯತೆಯು ಕುಂದಿತ್ತು. ಆನಂತರ ನಟಿಸಿದ ಚಿತ್ರಗಳು ಕೂಡ ಹಿಟ್ಟಾಗ್ಲಿಲ್ಲ. ತ್ಯಾಗರಾಜನ್ ಅವರನ್ನ ಹಾಕಿಕೊಂಡು ಚಿತ್ರ ನಿರ್ಮಿಸಲು ನಿರ್ಮಾಪಕರು ಮುಂದೆ ಬರಲಿಲ್ಲ. ತ್ಯಾಗರಾಜನ್ ಜೈಲಿನಿಂದ ಹೊರಬರುವಷ್ಟರಲ್ಲಿ ತಮಿಳು ಚಿತ್ರರಂಗದಲ್ಲಿ ಹೊಸ ನಟರು ಆವರಿಸಿಕೊಂಡಿದ್ರು. ಅವಕಾಶವಿಲ್ಲದೆ ಕಷ್ಟದ ಜೀವನ ಸಾಗಿಸುತ್ತಿದ್ದ ತ್ಯಾಗರಾಜನ್ ಕೊನೆಗೆ ಬೇರೆ ದಾರಿ ಇಲ್ಲದೆ ಹಾಡುಗಳನ್ನ ಹಾಡಿ ಜೀವನ ಸಾಗಿಸ್ತಾರೆ. ದೇಶದುದ್ದಕ್ಕೂ ದೇವಾಲಯಗಳಿಗೆ ತೆರಳಿ ಕಚೇರಿಗಳನ್ನ ನೀಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ರು. ಅನಾರೋಗ್ಯದಿಂದ ಬಳಲುತ್ತಿದ್ದ ತ್ಯಾಗರಾಜನ್ ಕೊನೆಗೆ 49ನೇ ವಯಸ್ಸಿಗೆ ಕೊನೆಯುಸಿರೆಳೆಯುತ್ತಾರೆ. ಹೇಗಿದ್ದ ನಟನ ಬದುಕು ಹೇಗಾಯಿತು ನೋಡಿ. ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ತ್ಯಾಗರಾಜನ್ ಜೈಲಿನಿಂದ ಹೊರಬಂದ ನಂತರ ಬೀದಿಗೆ ಬೀಳ್ಬೇಕಾಯಿತು. ದರ್ಶನ್ ಕೇಸ್ ಈ ಕೇಸ್ನಿಂದ ತುಂಬಾ ವಿಭಿನ್ನವಾಗಿದ್ರು. ಸಾಮ್ಯತೆ ಇರೋದು ಕೊಲೆ ವಿಚಾರದಲ್ಲಿ. ಒಮ್ಮೆ ಜನರು ನಂಬಿಕೆ ಕಳೆದುಕೊಂಡು ಬಿಟ್ಟರೆ ಮತ್ತೆ ನಂಬಿಕೆ, ಅಭಿಮಾನವನ್ನ ಸಂಪಾದನೆ ಮಾಡೋದಕ್ಕೆ ತುಂಬಾನೇ ಕಷ್ಟ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಲ್ಲವನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.